ಈ ವ್ಯಾಪಾರದಿಂದಾಗಿ ಈ ಮಾರ್ಕೆಟ್ದಿಂದಾಗಿ ಸಹಜವಾಗಿ ಇದು ನಾವು ಕಸ್ಕೊಳ್ಬೇಕು ಅನ್ನೋಂಥ ಹುಚ್ಚುತನ ಅವ್ರಿಗೆ ಮೂಡಿರ್ಬೋದಿಲ್ಲ ಅಂತಲ್ಲ. ಆ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಉಗ್ರವಾದ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ವಾಜಪೇಯಿ ಅವರಂತೆ ಈಗ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ರು ನಾವು ಯಾವ ರೀತಿಯಾಗಿ ಗೆಳತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶರೀಫ್ ಅವ್ರು ಏನು ಮಾಡಿದ್ರು ಅದಕ್ಕೆ ಮುಷರಫ್ ಅವರು, ಇದು ನಮಗೆ ಗೊತ್ತದ. ಮುಷರಫ್ ಹಿಂದೆ ಸರಿದಿದ್ದು ಗೊತ್ತದ. ಯಾಕೆಂದ್ರೆ ಅಲ್ಲಿಯ ಮೂಲಭೂತವಾದಿಗಳಿಗೆ ಭಾರತದ ಜೊತೆಗೆ ಸಂಪರ್ಕ ಮಾಡೋದು ಬೇಡ ಆಗ್ಯದ. ಯಾಕಪ್ಪ ಅಂತಂದ್ರೆ ಅವ್ರು ಸತತ ಈ ವಿಷಯವನ್ನು ಇಲ್ಲಿ ನಮ್ಮಲ್ಲಿ ಅದ ಪರಿಸ್ಥಿತಿ. ನಮ್ಮಲ್ಲಿ ಮೂಲಭೂತವಾದಿಗಳು ಪಾಕ್ ಜೊತೆ ಸಂಬಂಧ ಬೇಡಪ್ಪ ಅನ್ನೋಂಗಿದ್ದಾರೆ. ಇವರಿಬ್ಬರ ಕೆಲವು ಜನರಿಂದಾಗೆ ಇಡೀ ನಾವು ನಮ್ಮ ವ್ಯವಹಾರ ಕಳ್ಕೊಳ್ಳುವಂಥ ಪ್ರಸಂಗಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇವತ್ತು ಈ ನಡೆದಂಥ ಘಟನೆಯಿಂದಾಗಿ, ಈ ದಾಳಿಯಿಂದಾಗಿ ಈ ಪ್ರಮಾಣ ವಿದೇಶಿಗರಾಗಿರ್ಬೋದು, ಸ್ವದೇಶಿಗರಾಗಿರ್ಬೋದು, ಅಲ್ಲಿ ಪ್ರವಾಸಿಗರೆಲ್ಲ ಆ ಕಾಶ್ಮೀರ ಬಿಟ್ಟು ಓಡಿ ಬರ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ವಿಶ್ವಾಸ ಮೂಡಬೇಕಲ್ರಿ. ವಿಶ್ವಾಸ ಮೂಡಿಸೋದು ಏನಪ್ಪ? ಇರೋ ಹಾದಿ ಮಾತುಕತೆ ಈಗಿನ ಮಟ್ಟಿಗೆ ಅದು ಸಾಧ್ಯಲ್ಲೇನೋ. ಯಾಕೆಂತಂದ್ರೆ ಪಾಕಿಸ್ತಾನದ ಸ್ವತಃ ಅಲ್ಲಿಯ ಜನರಲ್ ಸೇನಾ ಮುಖ್ಯಸ್ಥ ಪೂರ್ತಿಯಾಗಿ ಬೇಕಾಗಿಲ್ಲಪ್ಪ ನಮಗೆ ಅನ್ನೋಂಗೆ ಮಾತಾಡಿದ್ದಾರೆ. ಮತ್ತು ಕಾಶ್ಮೀರ ನಾವು ಬಿಡುವುದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಹೀಗಾಗಿ ಇದೊಂದೇ ಅಲ್ಲ, ಅನೇಕ ಡೆವಲಪ್ಮೆಂಟ್ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಈ ನೆಲೆಯಲ್ಲಿ ಈ ಆರಂಭದ ಹಂತ ತೆಗೆದುಕೊಂಡಂಥ ನಿರ್ಧಾರಗಳು ಸರಿ ಇದ್ದಾವೆ. ಜೊತೆಗೆ ವಿಶ್ವಕ್ಕೂ ಕನ್ವಿನ್ಸ್ ಮಾಡುವಂಥ ಕೆಲಸದ ಇವತ್ತು ಅವ್ರು ಎಂಥ ಒಂದು ವಾತಾವರಣ ಇಲ್ಲಿದ್ದಂಥವರೆಲ್ಲ ಒಪ್ಕೊಂಡು ಹೋಗ್ತಾ ಇದ್ದಾರೆ ಕಾಶ್ಮೀರಿಗಳು. ಅದನ್ನು ಮನಸ್ಸು ಕೆಡಿಸಲುವಾಗಿ ಅಥವಾ ಅಲ್ಲೇ ವ್ಯಾಪಾರನ ಕೆಡಿಸಲುವಾಗಿ ಇದು ಮಾಡ್ತಾಯಿದ್ದೀವಿ ಅಂತ ಕನ್ವಿನ್ಸ್ ಮಾಡೋ ಜೊತೆಗೆ ನೇರವಾಗಿ ಅಟ್ಯಾಕ್ ಮಾಡುವಂಥದಕ್ಕೂ ಇವತ್ತು ರೆಡಿ ಆಗಬೇಕಾಗಿದೆ. ಅದು ಯಾಕಂದ್ರೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ. ಇತ್ತೀಚೆಗೆ ಅಗ್ನಿವೀರ್ ಅಂತ ನಮ್ಮ ಏನಪ್ಪ ಅಂತಂದ್ರೆ ಮೋದಿಯವರು, ಅದಕ್ಕೆ ರಕ್ಷಣಾ ಮಿನಿಸ್ಟರ್ ಅವರು ಏನೋ ಮಾಡಿದರು. ಅದರಿಂದ ಏಕ್ದಮ್ ಈ ಒಂದು 2-3 ವರ್ಷಗಳಲ್ಲೇ 1,80,000 ಸೈನಿಕರು ಕಡಿಮೆ ಬಿದ್ದರು ಅನ್ನುವಂಥ ಮಾತನ್ನು ಒಬ್ಬ ಜನರಲ್ ನಿನ್ನೆ ಮಾತಾಡಿದರು, ಇಂಟರ್ವ್ಯೂದಲ್ಲಿ ಕೊಟ್ಟರು. 1,80,000 ಸೈನಿಕರು ಆ ಜನ ಅಲ್ಲಿ ಇದ್ದಿದ್ರೆ ಇವತ್ತು ಇನ್ನೂ ಬಾರ್ಡರ್ ಗಟ್ಟಿಮುಟ್ಟಾಗಿರ್ತಿತ್ತು ಅನ್ನೋಂಥ ಒಂದು ಆರೋಪವು ಈ ನಮ್ಮ ಭಾರತ ಸರ್ಕಾರದ ಮೇಲೆ. ಮೋದಿ ಅವರು ಈ ದಿಶೆಯಲ್ಲಿ ಸೈನ್ಯಕ್ಕೆ ಏನು ಪ್ರಿಫರೆನ್ಸ್ ಕೊಡ್ತಾಯಿದ್ರು ಅದನ್ನು ಕೊಡಲೇಬೇಕಾದಂಥದ್ದು. ಈ ಅಗ್ನಿವೀರದಂತಹ ಒಂದು ಯಾವುದೋ ಮಾಡಿ ಅಂಥವ್ರನ್ನ ತೊಗೊಂಡೋಗಿ ಬಲಿ ಕೊಡೋಗಿಂತಲೂ ಮೊದಲನೇ ಸಿಸ್ಟಮ್ ಇಲ್ಲಿ ಬರಬೇಕಾಗಿದೆ. 1,80,000 ಸಣ್ಣಲ್ಲ ಆರ್ಮಿ ಇಡೀ ಕಾಶ್ಮೀರನ ಕಂಟ್ರೋಲ್ ಮಾಡುವಂಥ ಜನ ಇವತ್ತು ಇಲ್ದಂಗೆ ಆಗಿ ಹೋಗಿಬಿಟ್ಟದ. ಇದನ್ನೂ ಸಹಿತ ವಿಚಾರ ಮಾಡಿಕೊಂಡು ಏಕಕಾಲಕ್ಕೆ ಇವತ್ತು ಬಿ ಜೆ ಪಿಯ ಅವ್ರು ಮಾತಾಡ್ತಾ ಇರ್ತಾರೆ, ನಾವು ರಾಷ್ಟ್ರೀಯ ಪಕ್ಷದವರು ಅಥವಾ ರಾಷ್ಟ್ರವಾದಿಗಳು, ನಾವು ದೇಶಭಕ್ತರು ಅಂತಾರೆ. ಈಗ ದೇಶಭಕ್ತರ ಪರೀಕ್ಷೆ ಮಾಡುವ ಕಾಲ ಇವತ್ತು ಬಂದದ್ದು. ಒಂದನೇ ಮೊದಲಾಗಬೇಕಾಗಿದ್ದು ಸೈನ್ಯವನ್ನು 1,80,000 ಇವತ್ತು ಜನರಲ್ ಸದ್ಯ ಹೇಳ್ತಾ ಇದ್ದಾರೆ. ಅಷ್ಟು ಮೊದಲು ತೆಗೆದುಕೋಬೇಕು, ಅವ್ರನ್ನ ಅಲ್ಲಿ ಅಡಾಪ್ಟ್ ಮಾಡಬೇಕು. ಜೊತೆಗೆ ಯುದ್ಧದ ಒಂದು ಸ್ಪಷ್ಟ ಸಂದೇಶವನ್ನು ಅವ್ರಿಗೆ ಕಳಿಸ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಹಿಂದಿನ ಹಾಗೆ ರಷ್ಯಾ ಆಗಿರ್ಬೋದು, ಅದರಲ್ಲೂ ಅಮೇರಿಕ ಆಗಿರ್ಬೋದು, ಚೈನಾ ಆಗಿರ್ಬೋದು ಭಾರತಕ್ಕೆ ವಿರೋಧ ನಿಲ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ವಿಶ್ವದ ವ್ಯಾಪಾರೀಕರಣ ಬದಲಾಗಿದೆ, ವ್ಯಾಪಾರ ಯುದ್ಧ ಸ್ಟಾರ್ಟ್ ಆಗಿದೆ. ಚೈನಾ ಮತ್ತು ಅಮೇರಿಕ ಮಧ್ಯದ ದೊಡ್ಡ ಬೆರಗು ಬಿಟ್ಟದ, ರಷ್ಯಾ ದೊಡ್ಡ ಬೆರಗು ಬಿಟ್ಟದ.